ಯಾರ್ಯಾರು ಹೊಸ ಕಾರ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ನಾನು ಎಲ್ಲರಿಗೂ ಒಂದು ಸಜೆಷನ್ ಕೊಡ್ತೀನಿ. ವೆಯ್ಟ್ ಮಾಡಿ. ಇವಾಗ ಯಾರು ಸದ್ಯಕ್ಕೆ ತೊಗೊಳಕ್ಕೆ ಹೋಗ್ಬಿಡಿ. ದೀಪಾವಳಿ ಆಫರು, ನ್ಯೂ ಇಯರ್ ಆಫರ್ ಅಂತ ಕೊಡ್ತಾರೆ. ಸದ್ಯಕ್ಕೆ ಯಾರು ತೊಗೊಳಕ್ಕೆ ಹೋಗ್ಬಿಡಿ. ಯಾಕಂದರೆ 2024 ಸ್ಟಾಕ್ಸೇ ಸಿಕ್ಕಾಪಟ್ಟೆ ಮಿಕ್ಕಿರುತ್ತೆ. ಅದನ್ನೆಲ್ಲ ಅವರು ಆದಷ್ಟು ಬೇಗ ಕ್ಲಿಯರೆನ್ಸ್ ಮಾಡಬೇಕು. ಇಲ್ಲ ಅಂದರೆ ಅವ್ರಿಗೆ ಬರ್ಡನ್ ಆಗುತ್ತೆ ಆ್ಯಂಡ್ ವೆಹಿಕಲ್ ವ್ಯಾಲ್ಯೂ ಡಿಪ್ರಿಸಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ನಾಟ್ ದಿ ರೈಟ್ ಟೈಮ್ ಟು ಬೈ ಅಂತ ನಾನು ಹೇಳ್ತೀನಿ. ಯಾಕಂದರೆ ಆಲ್ರೆಡಿ ನಿಮಗೆ GST ಬೆನಿಫಿಟ್ ಸಿಕ್ಕಿದೆ. ಆ್ಯಂಡ್ ನೀವು ಆಫ್ಟರ್ ಜಾನ್ವರಿ, ಫೆಬ್ರವರಿ, ಮಾರ್ಚ್ ತೊಗೊಂಡ್ರೆ ನಿಮಗೆ 2024 ವೆಹಿಕಲ್ ಡಿಸೆಂಬರ್ ಮ್ಯಾನುಫ್ಯಾಕ್ಚರಿಂಗೇ ಸಿಗುತ್ತೆ ನಿಮಗೆ. ನೀವು ಇವಾಗ ತೊಗೊಂಡ್ರು ಆಲ್ಮೋಸ್ಟ್ ನೀವು ಡಿಸೆಂಬರ್ ಎಂಡಲ್ಲಿ ತೊಗೊಂಡ್ರು ನವಂಬರ್, ಡಿಸೆಂಬರ್ ಮ್ಯಾನುಫ್ಯಾಕ್ಚರಿಂಗೇ ಇರುತ್ತೆ. ಜಸ್ಟ್ ನಿಮಗೆ ಇಯರ್ ಚೇಂಜ್ ಆಗುತ್ತೆ ಅಷ್ಟೇ ಬಿಟ್ಟರೆ ನಿಮಗೆ ನೀವು ಲಾಂಗ್ ಟೈಮ್ ಇಟ್ಕೊಂಡ್ರೆ ಅದೇನಂತ ಮ್ಯಾಟರ್ ಆಗಲ್ಲ ನಿಮಗೆ. ಬಟ್ ಹ್ಯೂಜ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಎಸ್ಪೆಷಲಿ ದೊಡ್ಡ ಗಾಡಿಗಳೇನಿರುತ್ತೆ, XUV ಆಗಿರ್ಬೋದು, ಆಮೇಲೆ ಸಫಾರಿ ಆಗಿರ್ಬೋದು, ಹ್ಯಾರಿಯರ್ ಆಗಿರ್ಬೋದು, ಈ ಥರ ದೊಡ್ಡ ಗಾಡಿಗಳಿಗೆ ನಿಮಗೆ ಸಿಕ್ಕಾಪಟ್ಟೆ ಹ್ಯೂಜ್ ಡಿಸ್ಕೌಂಟ್ ಸಿಗುತ್ತೆ. ಜಸ್ಟ್ ನೀವೇನು ಮಾಡಬೇಕಂದ್ರೆ ಪೇಷನ್ಸಿಂದ ವೆಯ್ಟ್ ಮಾಡಿ. ಈ ಫೆಸ್ಟಿವಲ್ ಆಫರ್ಗೆ ಅವರು ಅಟ್ರಾಕ್ಟಿವ್ ಆಫರ್ಸ್ ಕೊಡ್ತಾರೆ ಫೆಸ್ಟಿವಲ್ಗೆ. ಅದಕ್ಕೆ ನೀವು ದಯವಿಟ್ಟು ಮರಳಾಗಬೇಡಿ ಅಂತ ನಾನು ಹೇಳ್ತೀನಿ. ನೀವು ಫೆಬ್ರವರಿ, ಮಾರ್ಚ್ ಫೈನಾನ್ಷಿಯಲ್ ಇಯರ್ ಎಂಡ್ ತನಕ ವೆಯ್ಟ್ ಮಾಡಿ ತೊಗೊಂಡ್ರೆ ನಿಮಗೆ ಹ್ಯೂಜ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ನೀವು ಇವಾಗ ಏನು ಸಿಗುತ್ತೆ ಅದಕ್ಕಿಂತ ಡಬಲ್ ಡಿಸ್ಕೌಂಟ್ಸ್ ನಿಮಗೆ ಸಿಗುತ್ತೆ. ಯಾಕಂದರೆ ಅವರು ಆದಷ್ಟು ಬೇಗ ಸ್ಟಾಕ್ ಕ್ಲಿಯರ್ ಮಾಡಬೇಕು.